ಹೆಲ್ಪೇ ಮಾಡ್ತಿಲ್ಲಪ್ಪ ಯಾರು ಹೆಲ್ಪ್ ಮಾಡಲ್ಲ ಚಿನ್ನ. ಇವತ್ತು ಒಬ್ರದ್ದು ಶಾಪಿಂಗ್ ನಡಿಬೇಕು. 10,000 ಅಂದ್ರೆ ಸುಮ್ಮನೆ ಅನ್ಕೊಂಡ್ಬಿಟ್ಟವ್ರು 10,000 ಅದು. ಸಾಯಿಲ್ ಅಂತೂ ಕರೆಕ್ಟಾಗಿ 10,000. ಇದು ನೋಡಿ ಕೋಕು ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಆಗಿ ತಿನ್ನೆ ಓಪನ್ ಆಗಿ ಅರ್ಧ ಬಿದ್ದೋಗಿ ಇನ್ನೂ ಸ್ಟೋರ್ ಆಗಿದೆ, ಮಿಕ್ಕಿದೆಲ್ಲ ಐಸ್ ಆಗೋಗಿದೆ. ಇವನ್ನ ಲಾಕ್ ಹಾಕ್ಬಿಟ್ಟು ಒಳಗೆ ಬಂದರೆ ಆಚೆ ಹೋಗ್ಬಿಟ್ಟಳು ನೋಡಿ, ಎಲ್ಲರೂ ಹೋಗ್ಬೇಕಾದ್ರೆ. ವಾಟ್ ಇಸ್ ಫಾರ್ಮ್ ಹೈ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಸ್ವಲ್ಪ ಲೇಟಾಗಿ ಶುರು ಮಾಡ್ತಾ ಇದ್ದೀನಿ. ಈವ್ನಿಂಗ್ ಆಗಿಬಿಟ್ಟಿದೆ ಬಿಕಾಸ್ ನಂದು ಮಾರ್ನಿಂಗ್ ಸ್ವಲ್ಪ ಕೆಲಸಗಳಿತ್ತು, ಅದೆಲ್ಲ ಮುಗಿಸೋದಿತ್ತು, ಎಲ್ಲ ಮುಗಿಸ್ತಾ ಇದ್ದೆ. ಐ ನೋ ನಿಮಗೆ ಸ್ಟಾರ್ಟಿಂದಾನೇ ಮಾಡಬೇಕು ಅಂತ ಐ ಸ್ಟಾರ್ಟ್ ಡೂಯಿಂಗ್ ಇಟ್. ಬಟ್ ಈಗ ಸ್ವಲ್ಪ ಮೆಸ್ ಆಗಿತ್ತು, ಅದಕ್ಕೆ ವರ್ಕಿಂಗ್ ಆನ್ ಇಟ್. ಸೊ ಈಗ ನಮ್ಮ ಫ್ಯಾಮಿಲಿನ ಎಲ್ಲರೂ ಹಾಕೊಂಡು ಕಾರಲ್ಲಿ ಹೋಗ್ತಿರೋದು ಎಲ್ಲಿಗೆ ಅಂದರೆ, ನಾನು ಹೇಳಿದ್ನಲ್ಲ ಶಾಪಿಂಗ್. ಸೊ ಅದರದ್ದು ಪ್ಲ್ಯಾನ್ ಮಾಡೋಕ್ಕೆ ಬನ್ನಿ, ನೋಡೋಣ ಏನಾಗುತ್ತೆ ಅಂತ. ನೋಡಿ ಹೀರೋಯಿನ್ ಬಂದಿದ್ದಾರೆ, ಹೀರೋಯಿನ್ ನಮ್ಮ ಮನೆಗೆ. ಗಾಡಿ ಹತ್ಬಿಡ್ಲಿ. ಓಡಿಸೋಣ ಇಲ್ಲಿಂದ ಬನ್ನಿ. ನನಗೆ ಗೊತ್ತಿಲ್ಲ ಎಲ್ಲೋಗೋದು ಅಂತ, ಎಲ್ರನ್ನ ರೆಡಿ ಮಾಡಿಸ್ಬಿಟ್ಟಿದೀನಿ. ನಮ್ಮ ಟುಮ್ ಬೇರೆ ಸ್ವಲ್ಪ ಬೇಗ ಬಂದಿದ್ದ, ಅವನು ಹಾಕೊಂಡ್ಬಿಟ್ಟಿದೀವಿ. ಎಲ್ಲಿ ಹೋಗೋಣ ಅಂತಿದ್ಯಾ ನೀನು? ನಿನ್ ಪ್ರಕಾರ ಹೇಳು. ನಂಗೆ ಗೊತ್ತಿಲ್ಲ. ಶಾಪಿಂಗ್ ಅಂದ್ರೆ ನಿಮ್ ರೂಮ್ ಐಟಮ್ ತಗೊಂಡ್ರಿ. ಇವನು ಇನ್ನು ಕಾನ್ಸೆಪ್ಟ್ ಗೊತ್ತಿಲ್ವಾ? ಇವನು ಪಾಪ ಇರ್ಲಿಲ್ವಲ್ಲ ನೆನ್ನೆ ವ್ಲಾಗ್ ನೋಡಿಲ್ವಾ? ಇನ್ನು ನೆನ್ನೆ ವ್ಲಾಗ್ ನೀನ್ ನೋಡಿಲ್ವಾ? ನೋಡಿದ್ರೆ 3 ಜನ ಓನರ್ ರುಬ್ತಾವ್ರೆ, ಟೈಮ್ ಇಲ್ಲ ನಂಗೆ ತಿನ್ನಕ್ಕೆ. ನೋಡಲ್ಲ ಅಂತ ಇವನ್ ಬೈತಾವನೆ. ಹಾಕೊಂಡ್ ರುಬ್ತಾ ಇದೀವಿ ಓವೋಲಿ. ಅಲ್ಲ ವ್ಲಾಗ್ ನೋಡಿಲ್ವಾ? ಅದ ನೋಡ್ದೆ ನಾನು, ಎಡಿಟಿಂಗ್ ನೋಡಿ ಮನ್ಸಿಗೆ ಬೇಜಾರಾಗೋಯ್ತಂಗೆ ವಾಪಸ್. ಓಕೆ, ಸ್ವಲ್ಪ ನೀವೇ ಹೇಳಿಪ್ಪ. ಎಲ್ಲಾರ್ಗು 10,000 ಕೊಡ್ತಾರೆ ಆಯ್ತಾ? ಅವರು ನಿಮ್ ಓನರ್. ನಮ್ಮ ಮಮ್ಮಿ ಡ್ಯಾಡಿಗೆ ಒಂದು 10,000, ನನಗ್ 10,000, ನಿನಗ್ 10,000, ಅವನಿಗೆ 10,000. ಇಲ್ಲ, ನಿಮ್ಮಿಬ್ರು ಒಂದೇ. ಆಯ್ತಾ, ಕೇಳು. 10,000ದಲ್ಲಿ ನಿನ್ ರೂಮ್ ಚೆನ್ನಾಗಿ ಡೆಕೋರೇಟ್ ಮಾಡ್ಕೋಬೇಕು. ಯಾರು ಚೆನ್ನಾಗಿ ಡೆಕೋರೇಟ್ ಮಾಡ್ತಾರ ಅವ್ರಿಗೆ ಸನ್ಮಾನ ಮಾಡ್ತಾನ ಅವನು. ಫಸ್ಟ್ ಹೇಳ್ಬಿಡ್ತೀನಿ, ನಮ್ ಸಾಯಿಲೇ ಬರೋದು ಫಸ್ಟ್. ಯಾಕೆ ನಾವ್ ಬರಲ್ವಾ? ನಾವು ಯಾಕಪ್ಪ ನೀವ್ ಗೆಲ್ಲಲ್ವಾ? ಅಲ್ಲ, ನಾನು ಗೆದ್ದೆ. ಹಂಗಲ್ಲ, 10,000 ಅಂದ್ರೆ ಸುಮ್ನೆ ಅನ್ಕೊಂಡ್ಬಿಟ್ಟವ್ರು 10,000 ಅದು. 10,000 ವ್ಯಾಲ್ಯೂ ಗೊತ್ತಲ್ಲ ನಿಮ್ಗೆನೆ? 10,000 ಅದು. ಅಲ್ಲ, ಸಿಕ್ಕಿರೋ ಚಾನ್ಸ್ ನ ಯೂಸ್ ಮಾಡ್ಕೋಬೇಕು, ಕಂಪ್ಲೇಂಟ್ ಮಾಡ್ಬಾರ್ದು. 7 ತಿಂಗಳು ಸಂಬಳ ಕೊಟ್ಟು ಡೆಕೋರೇಟ್ ಮಾಡಬಹುದು ಗೊತ್ತಾ ನಿಮ್ ರೂಮ್ ನ? ಹೆಂಗ್ ಮಾಡ್ಬೋದು? ನೀವು ಬಟರ್ಫ್ಲೈ ಫೋಟೋಸ್ ಗಳೆಲ್ಲ ಹಾಕೊಂಬೋದು. ನಿಮ್ಗೆ ಯಾವ್ಯಾವ ಬಟರ್ಫ್ಲೈ ಇಷ್ಟ? ರಷ್ಯನ್ ಬಟರ್ಫ್ಲೈ, ಜರ್ಮನ್ ಬಟರ್ಫ್ಲೈ, ಎಲ್ಲ ಬಟರ್ಫ್ಲೈ ಫೋಟೋಸ್ ಹಾಕೊಳ್ಳಿ. ಈ ಬಟರ್ಫ್ಲೈ ಸಾಕು ನನಗೆ. ಇವಾಗ ಈಗ ಇಲ್ದಿದ ತಕ್ಷಣ ಓಡೋಗ್ತೀರಾ. ನಾವ್ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ವಿ. ನಡ್ರಿ ಹೋಗೋಣ. ಗೊತ್ತಿಲ್ಲ, ನಡಿ ಹೋಗೋಣ. ಎಲ್ಲಿ ಹೋಗೋದು ಗೊತ್ತಿಲ್ಲ. ಫಸ್ಟ್ ಯಾರು ತಿಂತ ಡಿಸೈಡ್ ಮಾಡೋಣ ಗೈಸ್ ಏನ್ ಮಾಡೋದು ಅಂತ. ನಂಗೆ ಈಗ ತಲೆ ಓಡ್ತಾ ಇಲ್ಲ. ಬನ್ನಿ ಗೈಸ್. ಸೊ ಈಗ ಏನಂದ್ರೆ ಚಾಲೆಂಜು, ಇವತ್ತು ಒಬ್ರದ್ದು ಶಾಪಿಂಗ್ ನಡಿಬೇಕು. ಅದು ಯಾರು ಅಂತ ಡಿಸೈಡ್ ಆಗ್ಬೇಕು. ಅದಕ್ಕೆ ಮುಂಚೆ ತಿನ್ಬಿಡೋಣ. ಸೊ ಅದು ಯಾರ್ದು ಇವತ್ತು ಶಾಪಿಂಗ್ ಒಂದೇ ದಿನದಲ್ಲಿ ಆಗಲ್ಲ, ಎಲ್ರದ್ದು ಒಂದೇ ದಿನದಲ್ಲಿ ಎಲ್ಲ ಆಗುತ್ತೆ. ಹೌದಾ, ಮತ್ತೆ ನಾನೇ ಮಾಡ್ಕೊಂತೀನಿ, ಮತ್ತೆ ನಾನು ಸಿಗೋದ್ ಕಷ್ಟ. ಎಲ್ಲಿ ಇವತ್ತಾ? ಎಲ್ಲಿ ಮಾಡ್ತೀಯ ಇವತ್ತು? ಟುಮ್ದು ಶಾಪಿಂಗ್ ನಡೆಯುತ್ತೆ ಅವ್ನ ರೂಮ್ ಆಕ್ಸೆಸರೀಸ್ಗೆ. ನನಗೆ ಇವತ್ತು ದೊಡ್ಡ ಕಿರಿಕೆ ಆಗುತ್ತೆ ಇವಾಗ ಅನ್ಕೊಂಡೆ, ನಾನಲ್ಲ ಅಂತ. ಬಟ್ ನಮ್ ಟುಮ್ ನೋಡಿ ದೇವತಾ ಮನುಷ್ಯ, ಅವನೇ ಒಪ್ಕೊಂಡ್ಬಿಟ್ಟ. ಮತ್ತೆ ಸಿಗಲ್ಲ, ಆಮೇಲೆ ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಲಿ? ಆಯ್ತು, ಬೇಗ ಏನ್ ಮಾಡ್ತೀಯಾ? ಅದೇ ಫಸ್ಟ್ ನೀನ್ ತಿನ್ಕೊಂಬಿಡಿ, ಸ್ಟಾರ್ಟ್ ಮಾಡೋಣ. ಏನ್ ಕೊಡಿಸ್ತೀಯ? 10,000 ರೂಪಾಯಿ 10,000 ರೂಪಾಯಿ ತಿನ್ನಕ್ ಕೊಡಿಸ್ಬೇಕಪ್ಪ. ನಾಳೆ ಸೋನು ಹೋಗ್ಬೇಕಾದ್ರೆ ನಾಳೆ ಅವಳು ಕೊಡಿಸ್ತಾಳೆ. ನಾಳೆ ಅಪ್ಪ ಇಲ್ಲ, ಅವಳ ಕೊಡ್ಸ್ಲಿ ಇವಾಗ ಅವಳ ದುಡ್ಡಲ್ಲಿ. ನಾಳೆ ಬೇಕಾದ್ರೆ ನೋಡೋಣ. ಅಲ್ಲ, ನಿನ್ನ 10,000 ರೂಪಾಯಿ ಕೊಡ್ಸು. ಆಯ್ತು, ಈಗ ಸಾಯಿಲ್ ಶಾಪಿಂಗ್ ಮಾಡ್ತಾನೆ, ಏನೇನ್ ಬೈ ಮಾಡ್ತಾನೆ ನೋಡೋಣ ಬನ್ನಿ. ಅಷ್ಟೇ ನೋಡ್ಸ್ಬೋದಾ? ಏನು ಇವರೆಲ್ಲ
ಯಾರು ಅವ್ರದ್ದು ನಾಳೆ ಸೋನುದು ನಾಳಿದ್ದು ನೋಡ್ಬಿಟ್ರೆ ಅಲ್ಲ ನಾವು ನೋಡ್ಬೋದಾ ಅಂತ ಕೇಳ್ತಾರೆ. ನೀವು ನಿಮ್ಮಿಷ್ಟ ನೋಡಂಗಿಲ್ಲ ನೋಡಿ. ಅದ್ರಲ್ಲೇನು ಯಾರ್ಗ್ ಏನ್ ಬೇಕಾದ ಐಡಿಯಾ ಏನು ನೋಡ್ಬಿಟ್ಟು ಕದ್ಬಿಟ್ಟು ಐಡಿಯಾ ಏನು ತಾಜ್ ಮಹಲ್ ಕಟ್ತಾ ಇದ್ವಿ. ನಿಮ್ ನೋಡಕ್ ಆಸೆ ನೀವು ನಡ್ಕೊಂಡ್ ಮನೆಗೆ ಹೋಗ್ಬೋದು ಎಲ್ಲಾರು. ನಾವು ಶಾಪಿಂಗ್ ಮಾಡ್ಕೊಂಡ್ ಬರ್ತೀವಿ. ಸೈಡ್ಗೆ ಹಾಕಪ್ಪ ಹಂಗಲ್ಲ ಕಣೋ, ನಾನು ಹೇಳಿದ್ದು ಸಸ್ಪೆನ್ಸ್ ಆಗಿ ನಾವು ಏನ್ ಬೇಕಾದ್ ತಗೋಬೋದಾ ಏನಿಲ್ಲಪ್ಪ ಸಸ್ಪೆನ್ಸ್ ಡ್ಯಾಡಿ ಬೈಹಾಟ್ ಮಾಡ್ಕೊಂಡು ಈ ಮಾತು ಹೇಳೋರೆ. ಭಯ ಅಂತಲ್ಲ ಅಲ್ಲ ಬೈಹಾಟ್ ಮಾಡ್ಕೊಂಡು ಹೇಳೋರು ಈ ಮಾತನ್ನ. ಸಸ್ಪೆನ್ಸ್ ಆಗಿ ಇರಲ್ಲ. ಇಲ್ಲ ಏನ್ ತಗೋತೀವಿ ರೂಮ್ ಹೆಂಗಿರುತ್ತೆ ಅಂತ ಆಮೇಲೆ ಔಟ್ಪುಟ್ ಗೊತ್ತಾಗುತ್ತಲ್ಲ. ಎಲ್ಲಿ ಇವಾಗ ಸೊ ಫೈನಲ್ ರೀಚ್ ಆಗಿದ್ದೀವಿ. ಏನಾದ್ರು ತಿನ್ನೋಣ ಅಂತ ದೋಸೆ ಶಾಪ್ಗೆ. ದೋಸೆನಾ ಗಾಯ್ಸ್, ಪುಳಿಯೋಗರೆ ಗಾಯ್ಸ್, ಇಡ್ಲಿ ಗಾಯ್ಸ್, ಬ್ಯಾಟಿಂಗ್ ನಡೀತಿದೆ ಗಾಯ್ಸ್. ದೋಸೆ ಗಾಯ್ಸ್, ದೋಸೆ. ನಮ್ಮ ಅಮ್ಮದೊಂದು ವಾಚು ಚಿಲ್ಲಿ ಆಗಿದೆ ನೋಡಿ ಗ್ಲಾಸು, ಅದನ್ನ ಹಾಕ್ಸಕ್ಕೆ ಕೊಟ್ಟು ಹೋಗ್ತಾ ಇದ್ದೀವಿ ಗೈಸ್. ಈಗ ಫೈನಲ್ ತಿಂದಿದ್ದಾಯ್ತು. ಟುಮ್ಟುಮಿಗೆ ಏನ್ ಶಾಪ್ ಮಾಡ್ತಾನೆ, ಎಲ್ಲಿ ಶಾಪಿಂಗ್ ಮಾಡ್ತಾನೆ ಯೋಚನೆ ಮಾಡ್ತಾ ಇದ್ದಾನೆ. ವಿನ್ನರ್ ದುಡ್ಡು ಇನ್ನವ್ರಿಗೆ ಆ ದುಡ್ಡು ಅವ್ರಿಗೆ ಮಿಕ್ಕಿದ ದುಡ್ಡು ಇಲ್ಲ ಸನ್ಮಾನ ಮಾಡ್ಬಿಟ್ಟು ಅವ್ರಿಗೆ ಒಂದು 5 ಸ್ಟಾರ್ ಹೋಟ್ಲು ಊಟಕ್ಕೆ ಕರ್ಕೊಂಡು ಹೋಗ್ತೀವಿ ನಮ್ಮ ಟೀಮ್ ಕಡೆಯಿಂದ. ನಾರ್ಮಲ್ ಆಗಿ ಎಲ್ಲರೂ ಕರ್ಕೊಂಡು ಹೋಗ್ತೀಯ. ಗೈಸ್ ಇವ್ರಿಗೆಲ್ಲ ಏನಂದ್ರೆ ಸೂಪರ್ ನಾರ್ಮಲ್ ಆಗ್ಬಿಟ್ಟಿದೆ. ನಾನು ಏನ್ ಮಾಡ್ಲಿ, ಇನ್ನೊಂದು ಫರಾರಿ ಕೊಡಕ್ಕಾಗುತ್ತಾ? ಅಷ್ಟೊಂದೆಲ್ಲ ಬೇಡ. ನಮ್ಮ ಮನೆ ಹತ್ರ ಪಾರ್ಕಿಂಗ್ ಜಾಗ ಒಂದ್ ವರ್ಷದಿಂದ 5 ಸ್ಟಾರ್ ಹೋಟ್ಲ್ ಅಂದ್ರೆ ಬಾಯ್ ಬಿಡೋನು. 1 ವರ್ಷ 2 ವರ್ಷ ನೋಡ ಇಲ್ಲ ಹೆಂಗೆ ಅಂತ. ಯಾಕೆ ನೋಡಿಲ್ಲ? ನೋಡಿದ ಯೂಟ್ಯೂಬ್ ಅಲ್ಲ. ಎಲ್ಲಿ ಇವಾಗ ಎಲ್ಲಿ ಆಯ್ತು ಮಂತ್ರಿ ಇದು ಓಜನ್ ಮಾಡ್ಕೋಬೋದಾ? ಎಲ್ಲಿ ಹೋಗ್ಬೇಕಂದ್ರೆ ಎಲ್ಲಿ ತಗೋಬೇಕು ಅಲ್ಲಿ ನಡಿಯಪ್ಪ. ಗೈಸ್ ಫೈನಲಿ ನಮ್ಮ ತಮ್ಮ ಅವರು ಮಾರ್ಟಿಗೆ ಬಂದಿದ್ದಾರೆ. ಇವತ್ತು ಬರೀ ಅವ್ರದ್ದು ಶಾಪಿಂಗು, ನಾವು ಯಾರು ಏನು ಶಾಪಿಂಗ್ ಮಾಡೋಂಗಿಲ್ಲ. ಬನ್ನಿ ಹೋಗೋಣ. ಇವತ್ತು ಬರೀ ಅವ್ರದ್ದು ಶಾಪಿಂಗು, ನೀವೇನು ಶಾಪಿಂಗ್ ಮಾಡೋಂಗಿಲ್ಲ. ಇವತ್ತು ಬರೀ ಅವ್ರ ಶಾಪಿಂಗು, ನಿಮ್ಮ ಶಾಪಿಂಗ್ ಅಲ್ಲ. ಸುಮ್ಮನೆ ನೋಡ್ಕೋ. ಇವತ್ತು ಬರೀ ಅವ್ರ ಶಾಪಿಂಗು. ಬನ್ನಿ ಹೋಗೋಣ. ಅವನೇನು ತಗೋತಾನೆ ನೋಡಿ ನೀವು ತಲೆಯಲ್ಲಿ ಇಟ್ಕೊಳ್ಳಿ, ನಿಮಗೆ ಬೇಕಾ ಬೇಡವಾ ಅಂತ. ನಿಮ್ಮ ರೂಮ್ ಚೆನ್ನಾಗಿ ಕಾಣಬೇಕು, ಅದೇ ಗೋಲು. ಮುಟ್ಟಿ ನೋಡಂಗಿಲ್ಲ, ಬರೀ ನೋಡಂಗಿಲ್ಲ. ಹಂಗೆಲ್ಲ ಮೋಸ, ಅದು ಸಾಯ್ಲಿಕ್ಕೆ ಮೋಸ ಮಾಡ್ದಂಗೆ ಪಾಪ. ಅಲ್ಲ ಅವನಿಗೆ ಹೆಲ್ಪ್ ಮಾಡ್ತೀನಿ ಒಂಚೂರು. ಅಲ್ಲ ನೀನೇನು ಮಾಡಬೇಡ, ಅವ್ನು ನೋಡ್ಕೊತಾನೆ. ಆಮೇಲೆ ಚೆನ್ನಾಗಿ ಬಂದಿದ್ರೆ ನಿನ್ಮೇಲೆ ಹೇಳ್ತಾನೆ ಬೇಕಾ. ನಿಂದೆ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ, ಒಂಥರ ಹೊಸ್ತಿದ್ದು ಎಲ್ಲ ಸ್ಪ್ರೆಡ್ ಆಗಿಬಿಡ್ತಿದ್ರಿ ಅದ್ರ ಮಾಟಿಗೆ ಬಂದರೆ ಹಿಂಗೆ. ಇವತ್ತು ಇವ್ನು ಹಿಂದೆ ಓಡಾಡ್ತಾ ಇದ್ದೀವಿ. ಏನೇನು ತಗೋತಾನೆ ನೋಡೋಣ ಅಂತ. ಇಲ್ಲೇನು ಸಿಕ್ಕಿಲ್ಲ ಅಂದರೆ ಇನ್ನು 2-3 ದಿನದಲ್ಲಿ ಬರೋ ಥರ ಪ್ರಾಡಕ್ಟ್ಸ್ ಇದ್ರೆ ಆರ್ಡರ್ ಮಾಡ್ಕೊ. ಬಿಕಾಸ್ ನಮಗೆ ನಾಳಿದ್ದು ಆಚೆ ನಾಳಿದ್ದು 3 ದಿನ ನಮ್ಮದು ಶಾಪಿಂಗ್ ಇರುತ್ತಲ್ಲ. ಸೊ ನೀನು ನೋಡು ಬೇಗ. ಇಲ್ಲಿ ಸಿಕ್ಕಿಲ್ಲ ಅಂದರೆ ಆನ್ಲೈನು ನೋಡ್ಬೋದು. ವೆಲ್ಕಮ್. ಏನೋ ನೋಡ್ತಾ ಇದ್ದಾನೆ ಗೈಸ್, ಲ್ಯಾಂಪು. ನಾನು ನಮ್ಮ ಅಮ್ಮ ನಮ್ಮ ತುಂಬ ಮ್ಯಾಚಿಂಗ್ ನೋಡಿ. ಬ್ಲ್ಯಾಕು ವೈಟು, ಬ್ಲ್ಯಾಕು ವೈಟು, ಬ್ಲ್ಯಾಕು ವೈಟು. ಅವ್ರು ಫುಲ್ ಬ್ಲ್ಯಾಕ್. ಅಲ್ಲ ಸೋನು ಫುಲ್ ಬ್ಲ್ಯಾಕ್ ಟಿ ಶರ್ಟ್ ಇಲ್ವಲ್ಲ. ಬ್ಲ್ಯಾಕ್ ವೈಟ್ ಆಗಿ ಬ್ಲ್ಯಾಕ್ ವೈಟ್ ನೋಡ ಹೆಂಗಿದೆ. ಇಲ್ಲ ತೆಗಿತಾರೆ ಪಾಪ ವೈಟ್ ಇದೆ ಅಂತ ನಾವೇನು ತೋರಿಸ್ಬಾರ್ದು ನೋಡಿ. ಬನ್ನಿವಲ್ಲ ಟೀ ಶರ್ಟ್ ಇಲ್ಲ ವೈಟು. ಸಾರಿ ನೀನು ಮಾಡು ಡಿಸ್ಟರ್ಬ್ ಆಗ್ತಿದೆ. ಏನೋ ತಿನ್ನೋ ಐಟಮ್ಸು ಬಂದ್ಬಿಟ್ಟವನೇ. ಲೈ ರೂಮ್ ಸೆಟ್ ಮಾಡೋದು ಕಿಚನ್ ಅಲ್ಲ ಕಣ. ಇವನೊಂದು ಕಬೋರ್ಡ್ ಫುಲ್ಲು ಮೇ ಬಿ ತಿನ್ನೋ ಐಟಮ್ ಇಡ್ತಾನೆ ಅನ್ಸುತ್ತೆ. ಟುಮ್ ಅಲ್ವಾ ಅವನ ಹೆಸರು? ಏನೋ ಟುಮ್ ಅಲ್ವಾ ಅವನ ಹೆಸರು? ಪಕ್ಕ ಅದೇ ಮಾಡ್ತಾನೆ ಇವನು. ಶಾಂಪು ಸೋಪ್ ಎಲ್ಲ ತಗೋತಾನೆ. ಇದೆಲ್ಲ ಏನೋ ಡೆಕೋರೇಷನ್ ಏನೋ. ಹೇಳ್ತೀನಿ ಲೇ ಬಿಲ್ಲು ಕಣೋ, ನಾನ್ ಕಟ್ಟೋದು ಕಣೋ. ಶಾಂಪು ನೋಡಿ ಗೈಸ್, ಇಡೀ ತಿಂಗ್ಳಿಗೆ ಆಗೋಷ್ಟಲ್ಲ, ಇಡೀ ವರ್ಷಕ್ಕೆ ಆಗೋಷ್ಟು ತಗೊಂಡ್ಬಿಟ್ಟವನೇ. ಸಿಕ್ತು ಚಾನ್ಸು ಅಂತ. ಅಯ್ಯೋ ನೆಕ್ಸ್ಟ್ ಲೆವೆಲ್ ಶಾಪಿಂಗ್ ನಡೀತಾ ಇದೆ ಗಾಯ್ಸ್. 10,000ಕ್ಕಿಂತ 1 ರೂಪಾಯಿ ಜಾಸ್ತಿ ಆದ್ರೂ ನೀನೇ ಬಿಲ್ ಕಟ್ಬೇಕು ಗಾಯ್ಸ್. ಟ್ರಾಲಿ ಪ್ಲೀಸ್. ಹೆಲ್ಪೇ ಮಾಡ್ತಿಲ್ಲಪ್ಪ ಯಾರು ಹೆಲ್ಪ್ ಮಾಡಲ್ಲ ಚಿನ್ನ. ನೀನ್ ಹೆಲ್ಪ್ ಮಾಡ್ಕೋಬೇಕು. ಇಲ್ಲಿ ಯಾರಿಗೂ ಆಗಲ್ಲ. ನಮಗ್ ನಾವೇ ನಿಮ್ ಮಗ ಇಡೀ ಮಾಡಿ ತಗೋತವನೆ. ನೀವು ಇಷ್ಟೇ ಬುಟ್ಟಿ ತಂದಿದ್ದೀರಲ್ಲ. ತಗೊಂಡ್ಬಿಡಿ ಅಂತ. ಇದು ಮನೆಗೆ ಬೇಕಂತೆ, ನೆಸೆಸರಿ ಇದೆಯಂತೆ, ತಗೋಬೇಕಂತೆ. ಬಟ್ ಈಗ ಯಾರು ದುಡ್ಡಲ್ಲಿ ತಗೋತಾರ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ದುಡ್ಡಲ್ಲ, ನಮ್ಮ ಅಕ್ಕ ದುಡ್ಡಲ್ಲ, ನನ್ನ ತಮ್ಮ ದುಡ್ಡಲ್ಲ. ಕಟ್ ಮಾಡ್ಕೊಂಡಿದ್ರೆ ಅಲ್ಲ ನೀವು 4 ಜನ ಡಿಸೈಡ್ ಮಾಡಿ ನಿಮ್ದ್ರಲ್ಲಿ ಯಾರ್ದ್ರಲ್ಲಿ ತಗೋತೀರ ಅಂತ. ನಾನಿಲ್ಲ ಲಿಸ್ಟಲ್ಲಿ. ಇಲ್ಲ ಅಲ್ಲ ಅವ್ರ ಬಟ್ಟೆ ಕೆಳಗಡೆ ಹಾಕೋಣ ಅಷ್ಟೇ. ಸ್ಟೈಲ್ ನೋಡ್ಕೊಂಡು ತಗೋ, ಸುಮ್ಮನೆ ತಗೊಂಡು ಇರಬೇಡ, ವೇಸ್ಟ್ ಮಾಡಬೇಡ ದುಡ್ಡನ್ನ. ಪ್ಲೀಸ್ ನೋಡ್ಕೊಂಡು ತಗೊಳ್ಳಿ. ನೀನು ಬಂದವರೆಲ್ಲ ನಿಮ್ಮ ಬ್ಲಾಗ್ಗಿಂತ ಮುಂದೆ ನೋಡೋಕೆ ಚೆನ್ನಾಗಿದ್ದೀರಾ ಅಂತಾರೆ.
ನನಗೂ ಅಷ್ಟೇ ಬ್ಲಾಗಲ್ಲೆಲ್ಲ ತುಂಬಾ ದಪ್ಪ ಕಾಣಿಸ್ತೀರಾ, ಮುಂದೆ ನೋಡಿ ತುಂಬಾ ಸಣ್ಣ ಇದ್ದೀರಾ. ಅಲ್ಲ, ಚೆನ್ನಾಗಿರೋದ್ರ ಬಗ್ಗೆ ಮಾತಾಡ್ತಿರೋದು. ವ್ಲಾಗ್ಗಿಂತ ನೀವು ಮುಂದೆ ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಯಾರು ನನ್ನ ಮುಂದೆಯಿಂದ ನೋಡಿಲ್ಲ, ಒಂದು ಮೀಟಪ್ ಮಾಡೋಣ, ಸಿಗೋಣ. ಗೈಸ್, ಒಂದು ಮೀಟಪ್ ಚೆನ್ನಾಗಿ ಕಾಣಿಸ್ತೀನಿ. ಗೈಸ್, ಬಿಲ್ಲಿಂಗ್ ನಡೀತಾ ಇದೆ. ಬಿಲ್ಲಿಂಗ್ ಇಲ್ಲಿ ನೋಡಿ ಎಷ್ಟಾಗುತ್ತೆ ನೋಡೋಣ. ಈಗ ಎಷ್ಟಾಗ್ಬೋದು? ಏನು ತೊಗೊಳಿಲ್ಲ ಅವನು, ಏನು ಒಂದು ಸಾವಿರ ಆಗ್ತದೆ. ಹೌದಾ? 3,000 ಹತ್ತತ್ರ ಆಗುತ್ತೆ. ಅದು 3,000 ಮೇಲೆ ಆಗುತ್ತೆ ನನ್ನ ಪ್ರಕಾರ. 3,000 ಹತ್ತತ್ರ, ಸಾರಿ 3,000 ಒಳಗಡೆನೆ, 3,000 ಮೇಲಿಲ್ಲ. ಗಿಡ ಬೆಳೆಸಿ. ಸೊ ನಮ್ಮ ಟುಮ್ ಬಿಲ್ಲು, ಹಾಯ್ ಆರಾಮ ಗೈಸ್, ನಮ್ಮ ಟುಮ್ ಬಿಲ್ ಬಂದು 2,400 ಆಗಿದೆ ನೋಡಿ. ಎಲ್ಲ ವಾಪಸ್ ಹೋಗ್ತಾ ಇದ್ದೀವಿ ಗೈಸ್ ತಗೊಂಡು. ಇನ್ನೂ ತಗೊಳ್ಳೋದಿದೆ ಟುಮ್ದು. ಏನೇನು ತೊಗೋಬೇಕು ಅಂತಿದ್ಯಾ? ಹಾಂ, ಚಿಕ್ಕದೇ ನೋಡ್ತೀನಿ. ಹಾಂ, ದೊಡ್ಡ ಐಟಮ್ ಅದು ಮೈಂಡಲ್ಲಿ ಇದೆ. ಏನು? ಮ್ಯಾಟ್. ಇದು ನನ್ನ ರೂಮಲ್ಲಿ ಪ್ರೇಮಕ್ಕೆ ಜಾಗನೇ ಇಲ್ಲ. ನನ್ನ ಫೋಟೋ ಹಾಕೊಳ್ಳಿ ನಿನ್ನ ರೂಮ್ಗೆ. ಇಲ್ಲಿದೆಯಲ್ಲ, ಹಿಂದೆ ಐತೆ 2 ಫೋಟೋ ಐತೆ ನನ್ನ ರೂಮಲ್ಲಿ. ಅಲ್ಲ, ಈ ಥರ ಪೂಸಲ್ಲಿ ಕೂತಿರೋದು ಯಾವ್ದು ಇಲ್ವಲ್ಲ ನಂದು. ಅದಕ್ಕೆ ಒಳ್ಳೆ ಪೋಸಲ್ಲಿ ಕೂತಿದೈತಿ ಹಿಂಗೆ. ಆಯ್ತು, ಹತ್ತವ ಅದು ನಾನು ನೀನು. ಹಾಂ, ಎಲ್ಲ ಮುಗಿದ್ಮೇಲೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾವ್ರೆ. ಎಲ್ಲ ಟೆಸ್ಟ್ ಮಾಡ್ತಿದ್ವಿ, ನಾಳೆ ನಮ್ಮ ರೂಮ್ ತಗೋಬೇಕು. ಇದಾ? ಅದೇನಕ್ಕೆ ನಿಮ್ಮ ರೂಮ್ಗೆ ಐರನ್ ಮಾಡ್ಬೇಕಾರೆ ಐರನ್ ಸ್ಟೀಮ್ ತರ್ಸೋಣ, ಅದು ಬೇಡ. ಅದು ಗೈಸು, ನಾವು ಅಪ್ಪ ಅಮ್ಮಂಗೆ ಕುಡಿಯೋಕೆ ಕೊಡೋಣ. ನಮ್ಗೆ ಗೊತ್ತಾಯ್ತು ನಮ್ಮ ಮನೇಲಿ ಯಾರು ಪ್ರ್ಯಾಂಕ್ ಆಗೋ ಪರಿಸ್ಥಿತಿಲಿ ಇಲ್ಲ. ಈಗ ಎಲ್ಲರೂ ಪ್ರ್ಯಾಂಕ್ ಆಗ್ಬಿಟ್ಟವ್ರು. ಮತ್ತೆ ಅದಿರ್ತಾರಲ್ಲ ನಾವು ಹೇಳಿದ್ರದ್ಲು. ಶೇರ್ ನೋಡಿ ಗಾಯ್ಸ್, ನಮ್ಮ ಅಪ್ಪ ಎದ್ರಲ್ಲ, ಹೊಡೆದ್ಬಿಟ್ಟಿರ ಇದ್ರಲ್ಲೇ. ನೋಡಿ, ಬಜೆಟ್ಟೇ ಇಲ್ಲ. ಇಲ್ಲೇ ಬಂದೆ, ಪ್ರ್ಯಾಂಕ್ ಮಾಡಿದೆ, ಇಲ್ಲೇ ಇಟ್ಟೆ. ನನ್ನ ದುಡ್ಡು ಮಿಕ್ತು, ಪ್ರ್ಯಾಂಕು ಆಯ್ತು. ಇನ್ಮೇಲೆ ಇಂಥ ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಮಾಡಿ ಕರ್ಕೊಂಡ್ಬಿಟ್ಟು ಪ್ರ್ಯಾಂಕ್ ಮಾಡಿ ಐಟಮ್ನ ವಾಪಸ್ ಅಲ್ಲಿ ಇಟ್ಬಿಡ್ತೀನಿ. ಇದೆಲ್ಲ ಡೆಕೋರೇಷನ್ ಇದ್ರಲ್ಲಿ ಬರಲ್ಲ, ಗ್ಲಾಸಸ್ ಎಲ್ಲ. ಇದು ಡಿಸ್ಕ್ವಾಲಿಫೈ ಆಗುತ್ತೆ. ನೀನು ಒಂದು ತೊಗೊಂಡ್ರೆ ಡಿಸ್ಕ್ವಾಲಿಫೈ ಆಗುತ್ತೆ. ನಿನ್ನ ದುಡ್ಡಲ್ಲಿ ತಗೋ. ಇಟ್ಟೀನ್ ವಾಪಸ್ಸು. ಗೈಸ್, ನಮ್ಮ ಅಕ್ಕ ಏನೋ ಹೇಳ್ತಾ ಇದ್ದಾಳೆ. ಏನು? ಸುತ್ತವನೆ ಅದೇನ್ ಡೆಕೋರೇಟ್ ಮಾಡ್ತಾನೋ ನಾನು ನೋಡ್ತೀನಿ. ಅಲ್ಲ, ನಿನ್ನ ಚಾನ್ಸ್ ಬಂದಾಗ ನೋಡ್ತೀನಿ ನೀನು ಏನು ಮಾಡ್ತೀಯಾ ಅಂತ. ಆನ್ಲೈನ್ ಎಲ್ಲ ಆನ್ಲೈನ್. ಹಂಗೆಲ್ಲ ಆಗಲ್ಲ, ಆಫ್ಲೈನೇ ಬೈ ಮಾಡಬೇಕು. ಆಫ್ಲೈನ್ ತಗೋತೀನಿ, ಕೆಲವೊಂದು ಆನ್ಲೈನ್. ಓಕೆ, ನೋಡೋಣ ಯಾರು ಗೆಲ್ತಾರೆ ಈ ಚಾಲೆಂಜ್ ಅಂತ. ನೀವು ಈಗಲೇ ಗೆಸ್ ಮಾಡಿ ಗೈಸ್. ನಿಮ್ಗೆ ಗೊತ್ತು ವಿನ್ನರ್ ಯಾರು ಅಂತ. ನಿಮ್ಗೆ ಗೊತ್ತು ವಿನ್ನರ್ ಯಾರು ಅಂತ. ಸ್ಕ್ರೀನಲ್ಲೇ ಕಾಣ್ತಿದ್ದಾರೆ ನಿಮಗೆ ವಿನ್ನರ್. ಚೆನ್ನಾಗಿದೆ. ಇವರಿಬ್ಬರು ಇಲ್ಲಿ ಕಮೆಂಟ್ ರೀಡಿಂಗ್ ಸೆಕ್ಷನಲ್ಲಿ ಇದ್ದಾರೆ. ಫಸ್ಟು ವ್ಲಾಗ್ ನೋಡ್ಕೊಂಡು ಕಮೆಂಟ್ ಓದೋದು ಇಬ್ಬರು ದಿನ. ಏನು ಕಮೆಂಟ್ ಬಂತು ಅಂತ ಇಬ್ಬರು ನನ್ನ ಫೋನಲ್ಲಿ ಪಕ್ಕ ಕೂತ್ಕೊಂಡೆ ವ್ಲಾಗ್ ನೋಡ್ತವ್ರೆ, ಪಕ್ಕ ಕೂತ್ಕೊಂಡೆ ಕಮೆಂಟ್ ಓದ್ತವ್ರೆ. ಆಹಾ ಹಾ ಹಾ ಹಾ, ಐಡಿಯಲ್ ಜೋಡಿಗಳಿವರು. ಬನ್ನಿ. ಇಲ್ಲಿ ನೋಡಿ, 2 ಐಟಮ್ ಎತ್ಕೊಂಡಿದ್ದೆ ನಮ್ಮ ಟುಮ್ಮು. ಚಿಕ್ಕ ವಯಸ್ಸಲ್ಲಿ ನನ್ನ ಆಸೆ ಹಿಂಗೆ ತಗೋಬೇಕು ಇಂಥದ್ದೆಲ್ಲ ಅಂತ. ಚಿಕ್ಕ ವಯಸ್ಸಲ್ಲಿ ಏನು ಆಸೆ ಇಲ್ಲ ನಿನಗೆ ಅಂತ ನೀವು ಕೇಳ್ತೀರಾ ಅಲ್ವಾ? ಇದು ಸೇಮ್ ಶಿವಾಜಿನಗರಲ್ಲಿ ನಾನು ನೋಡಿದಾಗ 250 rupees, 715 rupees. ಡೆಕೋರೇಷನ್ ಇಷ್ಟೊಂದು ಕಾಸ್ಟ್ಲಿ ಅಂತ ಗೊತ್ತಿರಲಿಲ್ಲ. ಅಮ್ಮ ಗಿಫ್ಟ್ ಇದು ಗಿಫ್ಟಾ ಇದು ಯಾರಪ್ಪ? ಮಮ್ಮಿ ಮಾಡಕ್ಕೆ ಕೇಳ್ತಾರ ನಾವು ಅಮ್ಮಂಗೆ ಗೈಸ್. ಅಲ್ಲೇ ಪ್ಯಾಂಟ್ ಹೆಚ್ಚಾಗೋದು. ಏನಂತ ಗೊತ್ತಿಲ್ಲ, ಹೊಡಿತಿದ್ದೆ. ಅದೇನಂತ ಆ ಮಸಾಜರ್ ಇದ್ದಾಗೆ ಮಜಾ ಇದೆ. ಇದು ತಗೊಂಡ ಗಾಡಿ ಮುಂದೆ ಇಟ್ಬಿಟ್ರೆ ಬಂದ್ಬಿಟ್ಟವ್ರೆ, ಯಾರು ಬಂದ್ಬಿಟ್ಟು ನೋಡಿ, ಮ್ಯಾಚಿಂಗ್ ಅಲ್ಲಿ ಕಾಣ್ತಿದೆ. ನಮ್ಮಗೂ ಇದಕ್ಕೂ ಡಿಫ್ರೆನ್ಸ್ ಇಲ್ಲ. ಇದು ಯೂಸ್ ಮಾಡಲ್ಲ, ಏನಿಲ್ಲ. ಫೋನಲ್ಲಿ ಅಲಾರಾಮ್ ಇಡಕ್ಕಾಗಲ್ವಾ? ಶೋಕಿಗಳು ಇದು ಇಡಕ್ಕೆ ಬರುತ್ತಾ ಹೋಗ್ಲಿ.
ವಾಪಸ್ ಇವ್ರು ಆನ್ಲೈನಲ್ಲಿ ನೋಡ್ಬಿಟ್ಟು ವಾಪಸ್ ಇರ್ತಾವನು. ಇಷ್ಟೊತ್ತು ಓಡಾಡ್ತಾ ಅರ್ಧ ಗಂಟೆ ಮೇಲೆ ಓಡಾಡಿದ್ವಿ. ಈಗ ನೋಡಿ ವಾಪಸ್ ಇರ್ತಾವನು, ಎಲ್ಲ ಒಂದೊಂದೇ ವಾಪಸ್ ಇರ್ತಾವನು. ಏನು ಬೇಡ ನಡಿ ಆನ್ಲೈನ್ ಹೋಗೋಣ. ಯಾಕೆ ಅದು 2 ಐಟಮ್ ತೊಗೊಳ್ಳೋ ಬದಲು 2 ಆನ್ಲೈನ್ ತೊಗೊಂತೀನಲ್ವ. ಅದೇ ತಗೊಂಬಿಡ್ತಾರೆ. ಅದು ಜಾಸ್ತಿ ಕಾಣ್ತೀವಿ. ಇಷ್ಟೊತ್ತು ಓಡಾಡ್ದಲ್ಲೋ ಆನ್ಲೈನ್ ಮಾನ್. ಇವ್ನು ಯಾರು ಗೈಸ್ ಇವನು ಅಮ್ಮ ಮನೆ 45 ನಿಮಿಷ ಓಡಾಡಿದ್ದೀವಿ, ಅರ್ಧ ಗಂಟೆ ಜಾಸ್ತಿನೇ. ಈಗ ನೋಡ್ರಿ ಎಲ್ಲ ಇಟ್ಬಿಟ್ಟು ವಾಪಸ್ಸು. ನಮ್ಮ ಅಕ್ಕ ಇದು ಸುಮ್ಮನೆ ಇರಲ್ಲ, ಅವಳು ಬಂದು ಹಿಂಗೆ ತೋರಿಸ್ಬಿಟ್ಟು ಹೋದ್ಲು ಏನೋ ಒಂದು ಪ್ರಾಡಕ್ಟ್ ಪ್ರೈಸ್ನ. ಅಂದ್ಬಿಟ್ಟು ಬೇಡ ನಂಗೆ. ಆನ್ಲೈನ್ ತಗೋದೇನಂತೆ ಎಲ್ಲ ಇಷ್ಟೊತ್ತು ಓಡಾಡ್ಸ್ಬಿಟ್ಟು. ಆಯ್ತು ಬಾ. ನೀನು ಸುಮ್ಮನೆ ಇರೋಕ್ಕಾಗಲ್ವಾ? ಏನು ತಗೊಳ್ಳಲ್ಲ. ಏನು ಸಣ್ಣ ಆಗ್ತದೆ ಗಾಡಿ. ಅವ್ನಿಗೇನೋ ಬೇಡ ಅಂತ ಇಷ್ಟೇ ಸಾಕು. ಯಾಕೆ ನೀವು ಆನ್ಲೈನ್ ಆರ್ಡರ್ ಮಾಡ್ತೀವಿ ನೋಡಿ. ಎಷ್ಟು ಫೈನಲಿಂದ ಮನೆಗೆ ಬಂದಿದ್ದೀವಿ. ಈಗ ನಾವು ತುಂಬ ಆನ್ಲೈನ್ ಏನು ಆರ್ಡರ್ ಮಾಡ್ತೇನೆ ಅಂತ ನೋಡೋ ಟೈಮ್ ಇಲ್ಲಿ ಹಾಲಲ್ಲಿ ಕೂತ್ಕೋ ಬಾಚಿನ. 1 ನಿಮಿಷ ಹುಚ್ಚು ವಾಶ್ರೂಮ್ಗೆ ಹೋಗ್ಬರ್ತೀನಿ. ಇಲ್ಲ ಬೇಕಾ ಬೇಡ ಆಯ್ತು ಹೋಗಿ ಬಾ, ಇಲ್ಲೇ ಮಾಡ್ಕೊಂಬಿಟ್ಯಾ. ಇಲ್ಲೇ ವಾಶ್ರೂಮ್ ಇದೆಯಲ್ಲ, ಇಲ್ಲಿ ರೂಮಲ್ಲೇ ಬರೋದು. ಹೋಗಿ ಇಲ್ಲೇ ಇದೆಯಲ್ಲ ಹೋಗು. ನನ್ನ ರೂಮಲ್ಲೇ ಬರೋದು ಅಂತೆ. ಗೈಸ್ ನಮ್ಮ ಟುಮ್ಗೆ ಸ್ವಲ್ಪ ಟೈಮ್ ಕೊಡ್ಬೇಕು, ನಾವು ಸಡನ್ನಾಗಿ ಫೋರ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು 2 ಅವರ್ 1 ಅವರ್ ಕೊಡ್ತೀನಿ. ಎಲ್ಲ ಏನಂತಾರೆ ಕಾರ್ಟ್ಗೆ ಹಾಕೊಂಡು ಬಂದು ತೋರಿಸು ಆಯ್ತಾ. ಎಷ್ಟಿದೆ ನಂದು ಅಮೌಂಟ್ ಇವಾಗ? ಸೋನು ಎಷ್ಟಿದೆ ಒಂದು ಅಮೌಂಟು? 7,500. ಹಾಂ, ಫ್ಯೂಲ್ ಯಾರು ಕೊಡ್ತಾರೆ ಈಗ ಹೋಗಿ ಬಂದಿದ್ದು? ಅದ್ಯಾರು ಕೊಡ್ತಾರೆ? ದಿನದ ದೋಸೆ ಗೀಸೆಲ್ಲ ಯಾರು ಕೊಡ್ತಾರೆ? ಕರೆಕ್ಟಾಗಿ ನಿಂದು 6,000 ಮಿಕ್ಕಿದೆ. 6,000 ಮಿಕ್ಕಿದೆ ನಿಂದು ಸೈಡ್. ಏನಕ್ಕೆ 6,000 ಮಿಕ್ಕುತ್ತೆ ನೋಡಿ ಹೆಂಗ್ ಬರ್ತಾವಡಿಲಿ. ಅಣ್ಣಿ ನೋಡಿ, ದೋಸೆ ತಿಂದಿದ್ದು ಮತ್ತೆ ಎಲ್ಲ ಸೇರಿಸಿ. ಅಣ್ಣಿ ನಿಂಗೂ 10,000 ಕೊಡ್ತಾರಂತ. ಅದು 5,000 ನಂಗೆ 5,000 ನಿಂಗೆ. ಗೈಸೋನಲ್ಲಿ ಆರ್ಡ್ರ್ ಮಾಡೋ ಗ್ಯಾಪಲ್ಲಿ ನಾನಿಲ್ಲಿ ಲೆಗ್ ಮಸಾಜ್ ಮಾಡಿಸ್ಕೊಂಡು ಕೂತಿದ್ದೀನಿ ನೋಡಿ. ನಮ್ಮ ಈ ಮಷೀನ್ ಲೆಗ್ ಮಸಾಜ್ ಮಾಡ್ತಾ ಇದೆ. ಆರ್ಡ್ರ್ ಮಾಡ್ತಾ ಇದ್ದಾನೆ, ನಾವು ನೋಡ್ತಾ ಇದ್ದೀವಿ ಏನು ಆರ್ಡ್ರ್ ಮಾಡ್ತಾನೆ ಅಂತ. ಹೆಂಗೆ ಕೂತವ್ ನೋಡಿ. ಇಲ್ಲಿ ಇವರು ಏನೋ ಮಾಡ್ತಾ ಇದ್ದಾರೆ. ಕಾಸ್ಟ್ಲಿ ಇದೆ ಜೀವನ. ಅಮ್ಮ ಏನೋ ಚಾಲೆಂಜ್ ತಗೋತಾರಂತೆ. ಏನು ನಾನು ನೀವು ಏನು ಕೇಳಿದ್ರೆ ನನಗೆ ಗೊತ್ತಿಲ್ಲ. ಮೌನ್ರ ಇವಾಗಲೂ ಹಂಗೆ ಅದು. ಅವನು ವಟ ಅಂತೀರಾ ಅಂತ ಹೇಳ್ತಾನೆ ಸಾಯಿಲ್ಲ. ಸೊ ಅದಕ್ಕೆ ನಾನು ಅಂದೆ ಒಂದಿನ ಫುಲ್ ಮಾತಾಡಲ್ವಾ? ಮಾತಾಡಲ್ಲ. ನೀವ್ ಏನ್ ಕೇಳಿದ್ರೆ ನಂಗೆ ಗೊತ್ತಿಲ್ಲ. ನೀವೇ ಎತ್ಕೊಂಡ್ ಬಿಡ್ಬೇಕು, ನೀವೇ ಅಡಿಗೆ ಮಾಡ್ಕೊಬೇಕು, ನೀವೇ ಬಂದ್ ಹಾಕೊಳ್ಬೇಕು. ಮಾತಾಡಲ್ಲ ಅಂದಿದ್ದು ಕೆಲಸ ಅಲ್ಲ. ಹೋಗ್ಬೇಕಾ ಫ್ರೆಂಡ್ ಮೀಟ್ ಮಾಡಕ್ ಹೋಗ್ಬೇಕಾ? ಡೋ ಮಾಡ್ಬಿಡ, ನಾನು ಹೇಳಿದ್ ಕೇಳಿ ಫಸ್ಟ್. ಕೆಲಸ ನಮ್ಮ ಮಾತಾಡಲ್ಲ ಒಂದಿನ ಫುಲ್. ಒಂದು ಆಚೆ ನಿಂತ್ಕೊತಾಳೆ, ಆಚೆನೇ ನಿಂತ್ಕೊಂಡಿರ್ತಾರೆ. ಆಚೆನೇ ನಿಂತಿರ್ತಾರೆ. 7,000 ರೂಪಾಯಿ ಶಾಪಿಂಗ್ ಮಾಡ್ತಾವನಂತೆ ಆನ್ಲೈನು. ನನಗೆ ಅದೇ ಹಿಡ್ಕೊಂಡ್ಬಿಡ್ತು. ತೋರ್ಸಪ್ಪ. ಲೊಕೇಶನ್ ತಾರ್ಸೋದಾನೆ ಇಲ್ಲಿ. ಹಾಂ, ಫಸ್ಟು ಸೋಪ್ ಅರೇಂಜರ್ ನಾನು ಇದೇ ತೊಗೋಬೇಕಿತ್ತು. ದುಬೈ ತಗೊಂಡ. ಹ್ಞೂ ಅಲ್ಲ ನಮ್ಮ ಇದೊಂದು ಇದು ಬೆಡ್ಶೀಟ್ ಅನ್ನತ್ತೆ ಇದೆಯಲ್ಲ ಸೇಮು. ಯಾವುದು ಇದೆ ಸೇಮ್ ಅನ್ನತ್ತೆ, ಇಲ್ಲಿಲ್ಲ ಬೇರೆ ಇದು. ಫೇಸ್ ವಾಶು ತೊಗೊಂಡ್ಬಿಡ್ತಾವನೆ ಅರೇಂಜ್ ಮಾಡೋಕ್ಕೆ ವಾಚ್ತು. ಮತ್ತು ಇದು ಲೈಟ್ನಿಂಗ್ ಚಾರ್ಜ್ ಅದು ಒಂದು ಸುಮ್ಮನೆ ಇಡೋದಷ್ಟೇ. ರೂಮ್ ಡೆಕೋರೇಷನ್ ಎಲ್ಲ ಚಿಕ್ಕ ಐಟಮ್ ಜಾಸ್ತಿ ತೊಗೊಂಡಿದ್ದೆ. ಎಲ್ಲ ಬೇಕಾಗಿರೋದೇನಾ? ರೂಮ್ ಚೆನ್ನಾಗಿ ಕಾಣುವಂಥದ್ದಾ ಇಲ್ಲ ನಿನಗೆ ಬೇಕಾಗಿರೋದು ತೊಗೋತಾ? ನನ್ನ ರೂಮ್ ನನಗೆ ಬೇಕಾಗಿರೋದು ತೊಗೊಳ್ತೀನಿ. ನನಗೆ ಬೇಡ ಬೇಡ ನನಗೇನಿಲ್ಲ, ನಿಂದು ರೂಮ್ದು ನಿನ್ನ ದುಡ್ಡು. ಇಲ್ಲ ನನಗೆ ಇನ್ನೂ ತುಂಬ ಇದೆ, ಎಲ್ಲ ತೆಗ್ದು ಎಲ್ಲ ಎಷ್ಟಾಗಿತ್ತು ಗೊತ್ತಾ? 15,000 ಚಿಕ್ಕದು ತೊಗೋಬೋದು. ನಿನ್ನ ರೂಮ್ ಡೆಕೋರೇಟ್ ಮಾಡಿ ನೀನು ಗೆಲ್ಲಬೇಕು, ಅದು ತಲೆಯಲ್ಲಿ ಇಟ್ಕೋ. ನನ್ನ ರೂಮ್ ಇವಾಗಲೂ ಚೆನ್ನಾಗಿದೆ, ಇದಕ್ಕಿಂತ ಚೆನ್ನಾಗಿ. ಮತ್ತೆ ಬಿಡು, ಮೈನಸ್ ಮಾಡು, 7,000 ಮಿಕ್ಕುತ್ತೆ. 1 ನಿಮಿಷ ನೀನು ಕೊಡ್ತೀಯ ನನಗೆ ಕ್ಯಾಶು? ಏನಾ ಕ್ಯಾಶ್ ಕೊಡ್ತೀನಿ. ಸೊ ಫೈನಲಿ ಆರ್ಡರ್ ಪ್ಲೇಸ್ ಮಾಡೋಣ. 7,587 ಕರೆಕ್ಟಾಗಿ. ನನ್ನ ಮಗ 20 ರೂಪಾಯಿ ಕಮ್ಮಿ ಮಾಡೋನು. ಕರೆಕ್ಟಾಗಿ ಹೆಂಗೆ ಮಾಡೋನು ನೋಡಿ ಗೈಸನು. ಪ್ರೊಸೀಡ್ ಮಾಡಿ ತಗೊಳಪ್ಪ. ಏನು ಫೈನಲಿ ನಮ್ಮ ಟುಮ್ದು ಇವತ್ತಿನ ದಿನದ ಶಾಪಿಂಗ್ದು ಮುಗೀತು. ನೆಕ್ಸ್ಟ್ ನಾಳೆ ನಮ್ಮ ಅಕ್ಕ ಶಾಪಿಂಗ್ ಮಾಡಕ್ಕೆ ಹೋಗ್ತಾಳೆ. ಅವಳು ಏನೇನು ತಗೋತಾಳೆ, ಎಷ್ಟು ತಗೋತಾಳೆ, ಆ್ಯಂಡ್ ಏನೋ 7,000 ರೂಪೀಸ್ ಕಳಿಸು. 7,500 ಕಳಿಸು. 7,600 ರೂಪೀಸ್ ಕಳಿಸು. ನೀನು ಕರೆಕ್ಟಾಗಿ 10,000 ಒಂದು ಆಗೋಗುತ್ತೆ ಆಯ್ತಾ? 7,600 ಕಳ್ಸಿದ್ರೆ 10,000 ಹೆಂಗಾಗುತ್ತಪ್ಪ? ಹಾಂ, 2,400 ಖರ್ಚು ಮಾಡಿದ್ದು. 2,464 rupees. ಹೌದಾ? 64 ರೂಪೀಸ್. ಆ ಕಡೆ ಸ್ಕ್ರೀನ್ಶಾಟ್ ಕಳಿಸ್ತೀನಿ, ತೋರಿಸ್ತೀನಿ. 64 ಖರ್ಚಾಗಿದೆ, ಕಳಿಸ್ಬೇಡ. ಕರೆಕ್ಟಾಗಿ 10,000 ರೂಪಾಯಿ ಕಟ್ಟಾಗಬೇಕು ಅಂತಷ್ಟೇ. ಫೇಸ್ ಕರೆಕ್ಟಾಗಿ 10,000 ರೂಪಾಯಿ ಸ್ಪೆಂಡ್ ಮಾಡ್ತಿದ್ದಾನೆ. ನಾಳೆ ನಮ್ಮ ಅಕ್ಕ ನಿಮ್ದು ಶಾಪಿಂಗ್ ಸೀಮಾ ಅವ್ರೆ, ನಾಳೆ ನಿಮ್ದೆ. ನಾಳೆ ಅಂತೇಳು ಇರಲ್ವಾ? ಹಂಗಾದ್ರೆ ಮಾಡಿಸ್ಬೇಡ ಅಷ್ಟೇ. ಅವಳು 10,000 ಸೇರಿಸ್ಕೊಬಿಡ್ಲಾ, ಮಾಡಿಬಿಡ್ಲಾ? ಶಾಪಿಂಗ್ ನಾಳೆ ಇರಲ್ವಾ? ಬೇಡವಾ?
ಇಲ್ಲ ನಾಳೆ ನಿಂದೆ. ಅಲ್ಲ 5,000 ಸಾವಿರ ನಾನು ನಾಳೆ ಮಮ್ಮಿಗೆ 5,000 ಸಾವಿರ ನಾನು ನಿನ್ ನಮ್ಮ ಅಪ್ಪ ಅಮ್ಮ ಅಲ್ಲ 5,000 ಸಾವಿರ ನಾನು ನಿನ್ ಇರೋ ಇರೋ. ಅಲ್ಲ 5,000 ಸಾವಿರ ನಾನು ನಿನ್ 5,000 ಸಾವಿರ ಪಪ್ಪ ನಾಳೆ ನಿಮ್ದು ಶಾಪಿಂಗು. ನಾಳೆ ಎಲ್ಲಿ ಅಂತ ನೋಡ್ಕೊಳ್ಳಿ ಪ್ಲಾನ್. ಎಲ್ಲಿ ಅವರು ಮಮ್ಮಿ ಅಲ್ಲಿ ಈಗನ ಅವರೇ ನಾಳೆ ನಿಮ್ದೇ ಶಾಪಿಂಗು. ಹಾಂ ಆನ್ಲೈನ್ ಶಾಪಿಂಗ್ ಆನ್ಲೈನ್ ಆಫ್ಲೈನ್ ಏನು ಮಾಡ್ತೀರಾ ನೋಡಿ ಡಿಸೈಡ್ ಮಾಡಿ ನೀವು. ಓಕೆ ರಾಣಿದು ಹಾಂ ರಾಣಿದು ರಾಣಿ ನಿನ್ನ ದುಡ್ಡೆಲ್ಲ ಮಾಡಬೇಕಿತ್ತು. ಏನು ನೀ 10,000 ರೂಪಾಯಿ ಮೇಲೆ ಖರ್ಚು ಮಾಡೋದಕ್ಕೆ 10,000 ರೂಪಾಯಿ ಮೇಲೆ ನಾನು ಖರ್ಚು ಮಾಡಲ್ಲ ಫಾರ್ ಶ್ಯೂರ್. ನಿಯತ್ತಾಗಾಡು ಅನ್ಕೋಣ ನಾನು ಲೈ ನಿಯತ್ತಿನ ಕೂಸು ನಾನು. ಪ್ಲೇಸ್ ಆಗೋಯ್ತು ಗೈಸ್ ಆರ್ಡ್ರ್ ಒಂದು ಪೇನು ಮಾಡಿಬಿಟ್ಟ. ದಗ್ ಅಂತಿದೆ ಅದೇ. ನಾಳೆ ನಮ್ಮ ಅಪ್ಪ ಅಮ್ಮ ಶಾಪಿಂಗ್ ಮಾಡ್ತಾರೆ. ಅವರೇನೇನು ತೊಗೋತಾರೆ, ಎಲ್ಲಿ ಬೈ ಮಾಡ್ತಾರೆ, ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ನೋಡಿ. ಸಾಯಿಲ್ ಅಂತೂ ಕರೆಕ್ಟಾಗಿ 10,000 ರೂಪಾಯಿಗೆ 100 ರೂಪಾಯಿ ಜಾಸ್ತಿನೇ ಆಗಿದೆ ಅಂದ್ಕೊಳ್ಳಿ, ಒಂದು 60-70 ರೂಪಾಯಿ. ನೀವು ನನ್ನ ರೂಮ್ದು ನಂಗೆ ತಲೆನೇ ಓಡ್ತಾ ಇಲ್ಲ ಏನು ಮಾಡಬೇಕು ಅಂತ. ನಾನು ಕಳ್ಳಿನ ಥರ ಲಾಸ್ಟಲ್ಲಿ ಇಟ್ಕೋತೀನಿ, ಬಿಕಾಸ್ ಟೈಮ್ ಜಾಸ್ತಿ ಸಿಗುತ್ತೆ ಆ್ಯಂಡ್ ಯೋಚನೆ ಮಾಡೋಕ್ಕೂ ಟೈಮ್ ಜಾಸ್ತಿ ಸಿಗುತ್ತೆ ಗೈಸ್. ಈ ಸರಿ ನಾನೇ ಗೆಲ್ಲೋದು ಗೈಸ್. ನಾನು ಊಟ ಆರ್ಡ್ರ್ ಮಾಡ್ತಿದ್ದೆ, ಎಲ್ಲೋ ಬೇರೆ ಕಡೆ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ನೋಡಿ. ಕ್ಯಾನ್ಸಲ್ ಮಾಡಿ ಅಂದರೆ ಯು ವಿಲ್ ಬಿ ಚಾರ್ಜ್ಡ್ ಕ್ಯಾನ್ಸಲೇಷನ್ ಫೀ ಆಫ್ ₹195 ರೂಪೀಸ್. ಈಗಲೇ ಆರ್ಡ್ರ್ ಮಾಡಿ ಪಟ್ ಅಂತ ಕ್ಯಾನ್ಸಲ್ ಮಾಡಿದೆ ನೋಡ್ರಿ, ಹಿಂಗೆ ತೋರಿಸ್ತಾ ಇದೆ. ಈಗ ಏನು ಮಾಡೋದು ಅರ್ಥ ಆಗ್ತಿಲ್ಲ. ಕ್ಯಾನ್ಸಲ್ ಆಗಿದೆ ಬಟ್ 1,000 ರೂಪೀಸ್ ಕಟ್ಟಾಗಿದೆ ಗೈಸ್. ಇವನು ಇದನ್ನು ತಿಂತಾನಂತೆ, ಇವನು ಡಯಟ್ ಫುಡ್ನ. ಆಮೇಲೆ ನಾನು ಬಿರಿಯಾನಿ ತರಿಸಿದ್ರೆ ಬಿರಿಯಾನಿನೂ ತಿಂತಾನಂತೆ ನೋಡಿ. ಇವನು ಹಿಂಗಿದ್ದಾನೆ. ನಾನೀಗ ಕಾಲ್ ಮಾಡ್ತಾಯಿದ್ದೀನಿ ಸ್ವಿಗ್ಗಿ ಅವ್ರಿಗೆ, ಯಾಕಪ್ಪ ಹಿಂಗೆ ನನಗೆ ಬಿಲ್ ಹಾಕಿದ್ದೀರಾ ಸ್ವಲ್ಪ ನೋಡಿ ಅಂತ, ನೋಡ್ಬೇಕು ಏನು ಮಾಡ್ತಾರೆ ಅಂತ.